ಶಿವಮೊಗ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿ ಇದ್ದಂತಹ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಗುಡ್ಡದ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಹುಡುಕ್ಲಿಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿದು 3 ಸಾವು ಪ್ರಕರಣ. ಮೃತದೇಹಕ್ಕಾಗಿ ಮುಂದುವರೆದಂತಹ ಶೋಧ ಕಾರ್ಯಕ್ಕೆ ಭಾರೀ ಮಳೆಯಿಂದ ತೀವ್ರ ಅಡ್ಡಿ, ಬಿಟ್ಟು ಬಿಡದೆ ಸುರಿತಿರುವಂತಹ ಧಾರಾಕಾರ ಮಳೆ. ಶೋಧ ಕಾರ್ಯಕ್ಕೆ ಮತ್ತೊಂದು ಹಿಟ್ಟಾಚಿ ತರಿಸಿದಂತಹ ಅಧಿಕಾರಿಗಳು ಧಾರಾಕಾರ ಮಳೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಸಿಕ್ಕಾಪಟ್ಟೆ ಮಳೆಯಾಗಿದೆ. ಮಳೆ ಕಾರಣಕ್ಕಾಗಿ ಅಲ್ಲಿರುವಂತಹ ಒಂದು ದೊಡ್ಡ ಗುಡ್ಡ ಕುಸಿದು ಬಿದ್ದಿರುವಂತಹ ಕಾರಣಕ್ಕಾಗಿ 3 ಸಾವಾಗಿದೆ. ಅಲ್ಲೇ ಇನ್ನೂ ಸಾಕಷ್ಟು ಜನರನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಅಲ್ಲೂ ಗುಡ್ಡದ ಕೆಳಗಡೆ ಸಿಲುಕಿಕೊಂಡಿರುವಂತಹ ಕಾರ್ಮಿಕರನ್ನ ಮತ್ತು ಜನಸಾಮಾನ್ಯರನ್ನ ಎಳೆದು ತರುವಂತಹ ಕೆಲಸಗಳು ಆಗ್ತಾ ಇದೆ. ಯಾವ ಒಂದು ಕಾರ್ಯಕ್ಕೂ ಕೂಡ ಸರಿಯಾದ ಮಳೆ ನಿಲ್ತಾ ಇಲ್ಲ. ಬಿಟ್ಟು ಬಿಡದೆ ಹುಯ್ತಿರುವಂತಹ ಮಳೆಯಲ್ಲಿಯೇ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಲೆನಾಡಿನ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ನೋಡಿ. ಒಂದ್ ಕಡೆಗೆ ಮಳೆ ಎಲ್ಲ, ಇನ್ನೊಂದು ಕಡೆಗೆ ಮಳೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಇಟಾಚಿಯನ್ನ ತೆಗೆಸಲಾಗಿದೆ. ಅರಗ ಜ್ಞಾನೇಂದ್ರ ಅವರು ಕೂಡ ವಿಡಿಯೋನ ನೀಡಿ ಸ್ಥಳವನ್ನ ನೋಡ್ತಾ ಇದ್ದಾರೆ. ಅಲ್ಲಿ ಯಾರು